ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಅನ್ನದಿಂದ ಹಪ್ಪಳ ಮಾಡ್ತಾಯಿದ್ದೀನಿ, ಮಸಾಲ ಹಪ್ಪಳ. ಈ ಹಪ್ಪಳ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಂದು ಸರಿ ಮಾಡಿಕೊಂಡ್ರೆ ಸಾಕು, ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮಸಾಲ ಹಪ್ಪಳ. ನೋಡಿ, 1 ಲೋಟದಷ್ಟು ಅಕ್ಕಿನ ರಾತ್ರಿನೇ ನೆನೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನೆನೆಸಿಡ್ತೀನಿ. ಇವಾಗ ಅಕ್ಕಿನ ಮತ್ತೊಂದು ಸರಿ ತೊಳ್ಕೊಂಡು, ರೇಷನ್ ಅಕ್ಕಿ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ 1 ಲೋಟ ಅಕ್ಕಿಗೆ 5 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ಒಂದು ಪರ್ಫೆಕ್ಟ್ ಅಳತೆ. ನಾವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀವಿ ಅದೇ ಲೋಟದಲ್ಲಿ ಹಾಕಬೇಕು ನೀರನ್ನೂ. ಇವಾಗ ರೆಡ್ ಚಿಲ್ಲಿ ಮತ್ತು ಕೊತ್ತಂಬರಿ, ಪುದೀನ, ಒಂದು ಲೋಟ ಅಕ್ಕಿಗೆ 1 ಸ್ಪೂನಷ್ಟು ಉಪ್ಪು ಸಾಕು. ಮತ್ತು ಜೀರಿಗೆ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಹಾಕಿಸ್ಕೊಳ್ಬೇಕು. ಇವಾಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೋಡಿ, ಇದನ್ನು ಬಿಸಿ ಇದ್ದಂಗೆ ಸಾಫ್ಟ್ ಮಾಡ್ಕೊಳ್ಬೇಕು ಒಂದು ಸೌಟಿಂದ. ನೋಡಿ, ಈ ಥರ ಅನ್ನ ಸಾಫ್ಟಾಗಿ ಬೆಂದಿರುತ್ತೆ. ಈ ಥರ ಸಾಫ್ಟ್ ಮಾಡಿದ್ರೆ ಮೆದುವಾಗುತ್ತೆ. ನೀರೇನಾರು ಕಡಿಮೆ ಆಯಿತು ಅಂದರೂ ಬರಲ್ಲ, ಮತ್ತು ಜಾಸ್ತಿ ಆದರೂ ತೆಳುವಾಗುತ್ತೆ ಇದು. ನೋಡಿ, ಈ ಥರ ಸಾಫ್ಟ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ, ಬಿಸಿ ಇರಬೇಕು ಒಟ್ಟಿನಲ್ಲಿ, ತಣ್ಣಗಾದ್ಮೇಲೆ ಒತ್ತಕ್ಕೋಬೇಡಿ. ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಪ್ಲಾಸ್ಟಿಕ್ ಕವರ್ ಮೇಲೆ ನೋಡಿ, ಇವಾಗ ಬಿಸಿ ಇದೆ. ಆದರೆ ಅಷ್ಟು ಬಿಸಿ ಇರಲ್ಲ, ಒಂದು ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರುತ್ತೆ. ಅಷ್ಟರಲ್ಲಿ ನೀವು ಬೇಗ ಬೇಗ ಒತ್ಕೋಬೇಕು ಹಪ್ಪಳನ. ನೀವೇನಾರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒತ್ತಕ್ಕೆ ಹೋದರೆ ಹಪ್ಪಳ ಒಡ್ಕೊಳ್ಳುತ್ತೆ, ಬರಲ್ಲ ಸರಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ನಾನು ಫ್ಯಾನ್ ಕೆಳಗಡೆ ಸ್ವಲ್ಪ ಒಂದು ನೈಟ್ ಇಟ್ಟಿದ್ದೆ, ಆಮೇಲೆ ಬೆಳಗ್ಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡೆ. ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಹಪ್ಪಳ ರೆಡಿ ಆಯಿತು. ನೀವು ಒಂದು ಸರಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದು ಸರಿ ಟ್ರೈ ಮಾಡಿ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.